ಗೆಳೆಯ ಎಂದು ನಿಜವಲ್ಲ. ಮಹಾಪುರಾಣದಲ್ಲಿ ರಾಧಾ ಮತ್ತು ಕೃಷ್ಣ ಅವರು ಆ ಕಡೆಯಿಂದ ಬಂದು ಇವರು ಈ ಕಡೆ ಎಲ್ಲ ಒಟ್ಟಾಗಿ ಸೇರಿದಾಗ ಅದೇ ಸಮಾಪ್ತಿ ಆಗುತ್ತೆ. ಗುರುಗಳೇ, ಈಗ ಹೇಳಿದ ಕತೆ ತುಂಬಾ ಚೆನ್ನಾಗಿದೆ. ಇನ್ನೂ ಒಂದ್ ಕತೆ ಹೇಳಿ ಗುರುಗಳೇ. ಲಕ್ಷ್ಮಣ ಅವ್ರ ತಂಗಿ ಸೀತೆ ಬರ್ತಾಳಲ್ಲ, ಚೆನ್ನಾಗಿದೆ ಚೆನ್ನಾಗಿದೆ. ಹೇಳಿದ್ರು ಬುದ್ಧಿನೇ ಇಲ್ವಲ್ವೋ ದಡ್ಡಿ ನನ್ನ ಮಕ್ಕಳು ಬಾಯಿ ನನ್ನ ಬಾಯಿ ಹಾಕೋದು ನಾನು ಹೇಳಿದ್ದು ನಿಮ್ಮ ಬಾಯಿ ಮುಚ್ಚಿ ಅಂತ. ಯಾಕ್ರು ಒಬ್ರು ಬಾಯಿ ಒಬ್ರು ಮುಚ್ಕೊಂಡಿದ್ದೀರಿ? ಇವರು ಬುದ್ಧಿ ಇಲ್ವಲ್ರು? ಚಿಕ್ಕ ಪಿಚಾಚಿಗಳು ಗುರುಗಳೇ, ಪಿಶಾಚಿಗಳು ಹೇಗಿರುತ್ತೆ? ಹೇಗಿರುತ್ತೆ? ನಿಮ್ಮ ಹಾಗೆ ಆಗ್ತವೆ. ಏನು ಗುರುಗಳು ಏನಂದ್ರು? ಪಿಶಾಚಿಗಳು ನಮ್ಮಾಗೆ ಇರುತ್ತವೆ ಅಂತ ಅಲ್ವೇ? ನಮ್ಮಾಗೆ ಇರೋದು ಅಂದ್ರೆ ನಮ್ ಗುರುಗಳ ನಮ್ಮಾಗೆ ಇರೋದ್ರೆ ಗುರುಗಳು ಹೋಗ್ಲೆ ಆದ್ಮೇಲೆ ಅವರೇ ಪಿಶಾಚಿಗಳ. ನನಗೆ ತೋರಿಸು. ಹೌದು, ಅಂದ್ಮೇಲೆ ನೀವೇ ಪಿಶಾಚಿಗಳ. ನಿಮಗೆ ಹಿಂಗೆ ಮಾಡ್ತಾ ಇದ್ದೀನಿ, ಚರ್ಮ ಕೊಂದು ಬಿಡ್ತೀನಿ. ನಮ್ ಚರ್ಮ ಸುಲ್ಲು ಏನ್ ಮಾಡ್ತೀರಾ ಗುರುಗಳೇ? ಚರ್ಮ ಸುಂದು ವಿದೇಶಕ್ಕೆ ಮಾಡ್ತಾರೆ, ಅವ್ರಿಗೆ ಅಲ್ಲಿ ಸಿಗುತ್ತೆ. ನಾವು ಎಂತ ಹೇಳಿದ್ದು ನಿಜಾನೇ. ನನಗೆ ಗೊತ್ತಿರ್ಲಿಲ್ವಲ್ವೋ? ನಿಮ್ಮ ಮುಖಕ್ಕೆ ಮುಖಕ್ಕೆ ಹಾಕೋಕೆ ಸೋಪ್ ಖಾಲಿ ಆಗಿದ್ದು ಉತ್ತರಿಸಿದ್ರ ಮೈಸೂರ್ ಸ್ಯಾಂಡಲ್.
ಸಂತೂರ್ ಜೊತೆಗೆ ಅವ್ರ ಮಮ್ಮಿನೂ ಬೇಡವೇನೋ ತಿನ್ನೋದಕ್ಕೆ ಆಗಲ್ಲ. ನೀನು ಒಬ್ಬನೇ ಕಣೋ, ಜಾಣ. ಬಂದು, ಕೂತ್ಕೊಳ್ಳು. ಏ, ರಾಮಾಯಣದಲ್ಲಿ ಅಲ್ಲ ಕಣ್ರ, ನಿಮ್ಮ ಮುಖಗಳಿಗೆ ಏನ್ ಹೇಳಿದ್ರು ಕಣ್ಣುವೆ ಒಂದಾದ್ರೂ ಜ್ಞಾಪಕಕ್ಕಿರುತ್ತೆ ಅಲ್ವೋ, ಸುತ್ತ ಮುಟ್ಟಾದ್ರು ಇದೆ. ರಾಮಾಯಣ ಕಥೆ ನನಗೆ ಗೊತ್ತಿದೆ. ಈ ತರ ಹೊಡ್ಕೊಂಡು ಹೋಗಿ ಎಲ್ಲಿಗೆ ಹೋದ್ನು? ಬೆಂಕಿ ಪಟ್ಟಣದೊಳಗೆ ಮುಟ್ಟಾಡ್ರು ಚೂರು ಬುದ್ಧಿ ಇಲ್ಲ. ಬರೀ ಬರೀ ತಲ ಹತ್ತನೆ ಆಯ್ತು. ಬಂದ್ರು. ಮೈ ಮೇಲೆ ಬಿಟ್ಟಿದೆ. ಕುತ್ಕೊಂಡ್ರು. ಈಗ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರೇನ್ರಪ್ಪ? ಈಗ ಶಿವನ ಧನಸ್ಸು ಮುರಿದವರು ಯಾರು? ಯಾರು? ಆಯ್ತು, ಹೇಳು. ಆಯ್ತು ಬಿಡು. ಬೆಂಕಿ ಸೀನಾ ಇವರಲ್ಲೇ ಯಾರೋ ಮುತ್ತಿರಬೇಕು. ನಮಗೂ ಅಳು ಬರುತ್ತೆ ಕಣ್ರು. ಅದನ್ನ ಮುರ್ತಾನು ಬೇರೆ ಯಾರು ಅಲ್ಲ ಕಣ್ರು, ನಾನಲ್ಲ ಕಣ್ರು. ಅದನ್ನ ಮುರ್ದೋನು ರಾಮ. ಎಲ್ಲಿದ್ದಾನೆ ಹೇಳಿ ಗುರುಗಳೇ, ಇಟ್ಕೊ ಬಂದು ಬಿಟ್ಟ ನೀವು ಅದನ್ನೇ ಮಾಡ್ತೀರಾ ಕಣ್ರು. ಅದನ್ನ ಮುರ್ದೋನು ರಾಮ ಕಣ್ರು. ಮೊನ್ನೆ ರಾಮಾಯಣ ಕಥೆ ಹೇಳಿಲ್ವೇ? ಶ್ರೀರಾಮ ಶಿವನ ಧನಸ್ಸು ಮುರಿದು ಸೀತಾ ಮಾತೆನ ಮದುವೆ ಆದ ಅಂತ. ಅಷ್ಟು ಗೊತ್ತಿಲ್ವಲ್ರು ಮುಟ್ಟಾಳ್ರು? ರಾಮ ಇನ್ನೊಂದು ಧನುಷ್ ಊರಿಲೆ ಇನ್ನೊಂದು ಮದ್ವೆ ಆಗ್ಲಿ ಗಂಡನ ಮನೆ ವಿಷಯ ನಮ್ಗೆ ಯಾಕೆ ಗೊತ್ತಿದೆ? ಹೌದಾ? ಹೌದು ಇಲ್ಲೂ ಇದ ಅಂತೀನಿ. ಹೌದು. ಅಲ್ಲೂ ಇದ್ದ, ಇಲ್ಲೂ ಇದ್ದ, ಅಲ್ಲೂ ಇದ್ದ, ಇಲ್ಲೂ ಇದ್ದ, ಅಲ್ಲೂ ಇದ್ದ, ಇಲ್ಲೂ ಇದ್ದ ಅಂತೀನಿ. ಅಯ್ಯೋ ದೂರ ಕರ್ಕೊಂಡು ಹೋಗಿ ಬರ್ಬೇಕಾದ್ರೆ ಕಾಲ್ ನೋವು ಬರೋದಕ್ಕೆ ಅವರೇ ನಮ್ ತರ ಕಾಲ್ ನಾನು ಹೋಗ್ತಿದ್ರೆ ಅವರೆಲ್ಲ ಕುದ್ರಲ್ಲಿ ಹೋಗ್ತಿದ್ರು ದಡ್ಡ. ಕೂದಲೇ ಒಳ್ಳೆ ಉಪಾಯ ಕಣ. ಆದ್ರೆ ನಮ್ಮ ಹತ್ರ ಅಷ್ಟೊಂದು ಕಾಸು ಇಲ್ವಲ್ವಾ? ಗುರುಗಳೇ, ಕುದುರೆ ತಗೊಳಕ್ಕೆ ಜಾಸ್ತಿ ದುಡ್ಡಾಗುತ್ತೆ. ಈ ಕುದುರೆ ಮೊಟ್ಟೆ ತಗೊಳಕ್ಕೆ ಕಮ್ಮಿ ಹಣ ಗುರುಗಳೇ. ಕುದುರೆ ಮೊಟ್ಟೆನ ಇದು ಅದೇನ್ ನಾವು ಸಿಗುತ್ತೆ? ಗುರುಗಳೇ, ನಾನು ಇವನು ಹೋಗ್ತಾ ಇದ್ವಾ ಕೆರೆಯರಿ ಮೇಲೆ, ಅಲ್ಲಿ ಕುದುರೆಗಳೆಲ್ಲ ಮೇಯ್ತಾ ಇದ್ವಾ ಅಲ್ಲಿ ಹೊಲದಲ್ಲಿ ಕುದುರೆ ಮೊಟ್ಟೆ ಇತ್ತಾ ಅಲ್ಲೊಬ್ಬ ಇಷ್ಟು ಹುಡುಗನ ಕರೆದು ಕೇಳಿದ್ವಿ ಕುದುರೆ ಮೊಟ್ಟೆ ಏನಪ್ಪ ಅಂತ ಇವ್ನ ನೀವೇ ಕೇಳಿ. ನಿಜಾನೇನೋ? ಅದಕ್ಕೆ ಅವನು ಕೊಡಲ್ಲ. ಕೊಡ್ತೇನಪ್ಪ ಅಂತ ಕೇಳಿದ್ವಿ. ಅದಕ್ಕೆ ಅವನು
ಕುದುರೆ ಮೊಟ್ಟೆ ಬೆಲೆ 5 ರೂಪಾಯಿ ಅಂತ ಬೆಲೆ. ₹500. ದೇವರು ನಮಗೆ ಒಳ್ಳೇದು ಮಾಡಬೇಕು ಅಂತಾನೆ ಆ ಹುಡುಗನ ನುಗ್ತಾ ಬಂದಿದ್ದಾರೆ. ಅಲ್ಲ ಈಗ ಒಂದು ಕುದುರೆ ತಗೋಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ ಏನ್ ಕತೆ ಅಂತ ಹೇಳಿ ಬರೀ ₹500 ಒಂದು ಕುದುರೆ ಮೊಟ್ಟೆ ಅಂದ್ರೆ ಎಷ್ಟು ಸುಲಭ ಅಲ್ವೇನೋ. ಒಂದು ಮೈಕ್ ಕುದುರೆ ಮೊಟ್ಟೆ ತಗೊಬಂದ್ರೆ ಮದುವೆ ಮಾಡೋದು ಹೇಗೆ? ಕಾವು ಕೊಟ್ಟರೆ ಮರಿ ಆಗುತ್ತೆ. ಆದ್ರೆ ಈಗ ನಮ್ಮಲ್ಲಿ ಕಾವು ಕೊಡೋರು ಯಾರು? ನಮ್ಮ ತುಂಬ ತಿನ್ನೋದು ಬಿಟ್ಟು ಕೂತು ತುಂಬಾನೇ ಮಾಡ್ತೀನಿ. ಹೇಳೋ ಆಶ್ರಮಕ್ಕೆಲ್ಲ ಬಡಿಸಿ ಊಟ ಹಾಕಿ ಆಗೋದ್ರಲ್ಲಿ ನನಗೆ ಸಮಯ ಸಾಲಲ್ಲ. ಕಾವು ಕುಡಿ ಅಂದ್ರೆ ಒಲೆ ಮೇಲೆ ಇಟ್ಟು ಕಾವು ಕಟ್ತೀವಿ. ಒಲೆ ಮೇಲೆ ಸೀದ್ ಹೋಗುತ್ತೆ. ಆಗುತ್ತೇನಾ? ನಾನು ಕಾಲಿಗೆ ಕೂತ್ರೆ ಬೇರೆ ಮಾಡೋದು ಯಾರು? ನಿನಗಾಗುತ್ತೇನಾ? ಹೋಗೋರ್ನೆಲ್ಲ ವಿಚಾರ ಮಾಡೋರು ಯಾರು? ನಾನು ಕೂತ್ಕೊಂಡ್ರೆ ಕೂತ್ಕೊತೀವಿ. ಆಯ್ತು ನೀವೆಲ್ಲರೂ ಒಂದಲ್ಲ ಒಂದು ಕೆಲಸ ತುಂಬಾ ಬಿಸಿ ಇದ್ದೀವಿ. ಈ ಸದ್ಯಕ್ಕೆ ತುಂಬಾ ಫ್ರೀ ಆಗಿರೋದು ಅಂದ್ರೆ ನಾನು ಒಬ್ಬನೇ. ಹಾಗಾಗಿ ನಾನೇ ಕಾಲಿಗೆ ಕೂತು ಮರಿ ಮಾಡ್ತೀನಿ. ಆಗುತ್ತೆ ಗುರು ಗೋವಿಂದ ಗುರುಗಳಿಗೆ ಜಯವಾಗಲಿ, ಜಯವಾಗಲಿ, ಊಟ ರೆಡಿ ಇದೆ. ತುಂಬಾ ರೆಡಿ ಇದೆ. ಬರ್ರಿ ಊಟ ಬಡಿಸಿ. ನೋಡ್ರೋ ಊಟ. ಒಂದು ಎರಡು ವೆರಿ ಗುಡ್. 3 4 5 6 ಮಾಮಾಕೋತು ಊಟ ಮಾಡೋ ತನಕ ತಡಿಯೋ. ನೀವಿಬ್ರು ಹೋಗಿ ಇದೇ ಮತ್ತೆ ತಗೊಂಬನ್ನಿ. ಯಾಕೆ ನನಗೆ ಗೊತ್ತಾ ಎಷ್ಟು ದಿನ ಕಾಲಿಗೆ ಕೂರ್ಬೇಕು, ಎಲ್ಲಿ ಕೂರ್ಬೇಕು ಎಲ್ಲ ಕೇಳ್ಕೊಬನ್ನಿ. ಬರ್ರ ನಾವು ಹೋಗಿ ಆ ಮರದ ಕೆಳಗೆ ಕುತ್ಕೊಂಡು ಮಂತ್ರ ಪಠನೆ ಮಾಡೋಣ. ಓಂ ಸ್ವಾಹ ಸತ್ಪುಟ್ಟು. ಬರೇ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ. ತಿರುಗಾಡಿ ಕಡೆಗೆ ಮಳೆಗೆ ಅಳುಕನೆ ಮುಂದೆ ಸಾಗುನಿ. ಅರಹೊಯ್ ಅರಹೊಯ್ ಅರಹೊಯ್. ಏ ಕಾಳು. ಏ ಕಪ್ಪ. ಹೊಟ್ಟೆ ಹಸಿದಾಗ ಬಿರ್ನೆ ಬರಲ್ಲ. ನಮ್ ಗುರುಗಳ ಹತ್ರ ನಾವಿಬ್ರು ಬಾಳ ಬುದ್ಧಿವಂತರು ಅಂತ ಇವತ್ತು ತೋರಿಸ್ಬೇಕು. ಹಾ ತೋರ್ಸೋಣ. ಅಲ್ಲೋಡ ಚಿನ್ನ, ಕುದುರೆಗಳೆಲ್ಲ ಮೇಯ್ತಾ ಇವೆ. ಕುದುರೆ ಮೊಟ್ಟೆದು ಇದೆ. ಬಾಳ ಮೊಟ್ಟೆ ತಂದು ಬಿಡೋಣ. ಹಾ ಮೊಟ್ಟೆ ತಂದ್ಬಿಡು. ಅದು ಪರ್ಚದ ಕಣ ಮೈಯೆಲ್ಲ ಕಚ್ಚಿಬಿಡುತ್ತೆ. ಕುದುರೆಗಳೆಲ್ಲ ಇಲ್ಲಿ ಮೇಯ್ತಿದೆ.
ಹಂಗಲ್ಲ ಕಣೋ, ಅಲ್ಲಿ ನೋಡು ಹೊಲ್ದಲ್ಲಿ ಕೆಲಸ ಮಾಡ್ತಾರೆ ಹೆಂಗಸ್ ಎಲ್ಲ ನೋಡು, ಅವರೇ ಕೂತ್ ಕಾವು ಕೊಡ್ತಾರೆ ಅನ್ಸುತ್ತೆ. ವೆಂಕ ವೆಂಕ ಅವ್ರು ಕೂದಲ ಮಟ್ಟ ಮಾಡ್ತೀನಿ ಅಂತಲ್ಲ, ಆ ಹುಡುಗ ಅಲ್ಲೇ ಇದ್ದಾನೆ ಕಲಿಲ್ಲ. ಆ ಬೇಲಿ ಮೇಲೆ ಇರೋದಲ್ಲ ಇಟ್ಟಿಟ್ಟಪ್ಪ ಬೆಳ್ಬೆಳಗಾಯ್ತಲ್ಲ ಕೂದಲ ಮಟ್ಟ ತಾನೆ. ಅಲ್ಲಿ ಆ ಬೇರೆ ಮೇಲೆ ಇರೋದು ಅದು ಯಾವ್ದು ಕುದುರೆ ಮಟ್ಟ ಅಲ್ಲ ರೀ. ಏ ಸ್ವಾಮಿ ಅವತ್ತು ನಾನು ಹೇಳಿದ್ದೆ ನೀವು ಇನ್ನೂ ಬರ್ತಾ ಇಲ್ಲ. ತಾವಿಬ್ರು ಭಾರಿ ಬುದ್ಧಿವಂತರು. ಮತ್ತೆ ನಾವು ನೀವೇನು ಅಂತ ತಿಳ್ತಿದ್ರಿ. ಯಾರು ಗಂಡ ವಾಡಿದ ಗಂಡರ ಗಂಡ ಉದಂಡ ಗುರು ಗೋವಿಂದ ಗುರುಗಳ ಶಿಷ್ಯರು. ಗೋವಿಂದ ಗುರುಗಳ ಶಿಷ್ಯರು. ಅವ್ರ ಮಹಿಮೇನ ನಾನು ಬಹಳ ಕೇಳಿದ್ದೇನೆ. ನೀವು ಅವ್ರ ಶಿಷ್ಯರು ಅಂದ ಮೇಲೆ ತಮ್ಮ ಬಗ್ಗೆನೂ ಭಯ ಭಕ್ತಿ ಅಂದ ಹಾಗೆ. ತಮ್ಮ ಹೆಸರು? ಇವನು ಸೀನಾ, ನಾನು ವೆಂಕ. ತಾವಿಬ್ರಿಗೆ ಬಂದಿದ್ಯಾಕೆ? ನಮ್ ಕುದುರೆ ಸವಾಲಿಗೆ ಏನ್ರ ಇದು? ಕುದುರೆ ಬೆಲೆ ಜಾಸ್ತಿ ಅಂತ ಹೇಳಿ ಕುದುರೆ ಮೊಟ್ಟೆ ತಗೊಂಡೋಗೋಣ ಅಂತ. ಕುದುರೆ ಮೊಟ್ಟೆ. ನೀವಿಬ್ರು ಭಾರಿ ಬುದ್ಧಿವಂತರು ಕಣೆ. ಅದಕ್ಕೆ ನಿಮ್ಗೆ ಈ ಉಪಾಯ ಹೊಳ್ದಿರೋದು. ಬೇರೆ ಯಾವ್ದಾರ ಹೊಳಿತಾ ಇತ್ತಾ? ಕುದುರೆ ಮೊಟ್ಟೆ ಇದೆಯಾ? ನೀವೆಲ್ಲ ದಡ್ರು, ಅದಕ್ಕೆ ಗೊತ್ತಿಲ್ಲ. ಹಂಗಲ್ಲ ತಾನೆ ಕುದುರೆ ಮೊಟ್ಟೆ ಮಾಡ್ತೀನಿ ತಾನೆ. ಖಂಡಿತ ಮಾಡಲ್ಲ. ಆದ್ರೆ ತಾವೇನೋ ನನ್ನ ಹಳೆಯ ಸ್ನೇಹಿತರು, ಆ ಯಾವನವನು ಗುರು ಗೋವಿಂದ ಗುರುಗಳು ಅವ್ರ ಶಿಷ್ಯರು ಅಂತ ಮಾಡ್ಬೇಕು ಅಷ್ಟೇ. ಆದ್ರೆ ಬೆಲೆ ಸ್ವಲ್ಪ ಜಾಸ್ತಿ. 500 ರೂಪಾಯಿ ಕೊಡ್ತೀವಿ. ಬೇಜಾರಾಗ್ಬೇಡಿ, ಸಾಕಾಗಿಲ್ಲ ಅಂದ್ರೆ ಇನ್ನು 200 ರೂಪಾಯಿ ಸೇರಿಸಿ 800 ರೂಪಾಯಿ. ಆಯ್ತಾಯ್ತು, ಹೋಗ್ಬಿಟ್ಟು ನಾನು ಕುದುರೆ ಮೊಟ್ಟೆನ ತಂದು ಬಿಡ್ತೀನಿ. ತಾವಿಬ್ರು ಇಲ್ಲೇ ಇರಿ ಆಯ್ತಾ? ಎಲ್ಲಯ್ಯ? ಅಯ್ಯೋ ನೀವ್ ಹೇಳ್ತೀರಾ ಬೇಗ ಕೂತ್ಕೊಳ್ಳಿ. ಇಲ್ಲ ಅಂದ್ರೆ ಕುದುರೆಗಳು ಹಾಲು ತಂದು ಕೂತ್ಬಿಡುತ್ತೆ. ಮೊಟ್ಟೆನ ಹೊರಗೆ ತೆಗೆಯಕ್ಕೆ ಬಿಡಲ್ಲ ಅಂತೀನಿ. ನೀವು ಬಂದ್ರೆ ಕುದುರೆಗಳು ಸುಮ್ಮನಿರುತ್ವಾ? ಒಟ್ಟು ಸ್ವಲ್ಪ ಹುಳ ತಗೊಂಡ್ರ ಇಲ್ಲೇ ಎಲ್ಲ ತಗೊಂಡ್ಬರ್ತೀನಿ. ಈಗ ಹೋಗಿ ಬರ್ತೀನಿ. ಗುರುಗಳು ಎಷ್ಟು ಅದೃಷ್ಟ ಮಾಡೋರಲ್ವಾ? ಅವ್ರ ಅದೃಷ್ಟ ನಾವ್ ಹೇಳಿಲ್ಲ ಅಂದಿದ್ದಿದ್ರೆ ನಮ್ಮ ಗುರುಗಳಿಗೆ ವಿಚಾರ ಗೊತ್ತಾಗ್ತಾನೆ ಅಲ್ಲ. ಅದು ಸರಿ, ಕುದುರೆ ಮೊಟ್ಟೆ ಗಟ್ಟಿಗಿರ್ತ ಮೆತ್ತಗಿರ್ತ ನನಗೂ ಗೊತ್ತಿಲ್ಲ. ಎಲ್ಲರ ಬಿದ್ರೆ ಹೊಡೆದೋಯ್ತದೆ. ಚೆನ್ನಾಗೈತೆ. ಕುದುರೆ ಮೊಟ್ಟೆ ಕಾವು ಕೊಟ್ರೆ ಎಷ್ಟು ದಿನಕ್ಕೆ ಮರಿ ಆಗುತ್ತೆ? ನಿಮಗೆ ಹೆಣ್ಣು ಮರಿ ಬೇಕು ಅಂದ್ರೆ 21 ದಿನ, ಗಂಡು ಮರಿ ಬೇಕು ಅಂದ್ರೆ 41 ದಿನ ಕಾವು ಕೊಟ್ರೆ ಮರಿ ಆಗುತ್ತೆ. ನಮ್ಗೆ ಗಂಡು ಮರಿನೇ ಬೇಕು. ಹಂಗಾರೆ 41 ದಿನ ಕಾವು ಕೊಡ್ಬೇಕು. ಅದು ಸರಿ, ಹೆಣ್ಣು ಮರಿ ಕೊಂಬಿರ್ತ ಗಂಡು ಮರಿ ಕೊಂಬಿರುತ್ತಾ? ಕುದುರೆಗೆ ಕೊಂಬು ಇರೋದಿಲ್ಲಯ್ಯ. ಗೊತ್ತಿಲ್ಲ. ಉದ್ದ ಇರುತ್ತೆ. ಇಷ್ಟ ಇರುತ್ತಾ? ಯಾಕಂದ್ರೆ ನನ್ನ ಹತ್ರ ಇರೋದು ಹೆಣ್ಣು ಮರಿ, ಅದಕ್ಕೊಂದಕ್ಕೂ ಕೊಂಬಿಲ್ಲ. ಗೊತ್ತಿಲ್ಲ ಅಂತಂದ್ರೆ ಆಶ್ರಮಕ್ಕೆ ಬನ್ನಿ, ನಮ್ ಗುರುಗಳು ಮೊಟ್ಟೆ ಮೇಲೆ ಕೂತು ಕಾವು ಕೊಟ್ಟು ಮರಿ ಮಾಡ್ತಾರ ಅಂತ. ಆಯ್ತಪ್ಪ, ಅದನ್ನು ಮಾಡ್ತೀನಿ. ಸರಿ, ಈಗ ಈ ಮೊಟ್ಟೆನ ಹೊತ್ಕೊಂಡು ಹೋಗಿ ಎಲ್ಲೂ ಬೆಳೆಸಿ ಹೊಡೆದಾಕ್ಬಿಟ್ಟಿರ. ಆಮೇಲೆ ನಾನು ಇನ್ನೊಂದು ಮೊಟ್ಟೆ ಬೇಕು ಅಂದ್ರೆ ಕಾಸು ಜಾಸ್ತಿ ಆಗುತ್ತೆ. ನಮ್ಗೆಲ್ಲ ಗೊತ್ತಿದೆ. ಹೋಗಿ ಅದು ಹೋಗೋಣ. ಮತ್ತೆ ನಾನು ಬರ್ಲ? ಆಯ್ತು, ಮೊಟ್ಟೆ ಚೆನ್ನಾಗಿದೆಯಾ? ಅದು ನೋಡೋಣ. ಹೊಡೆದೋಗುತ್ತೆ ಕಣ. ಹೌದಲ್ಲ? ಅಲ್ಲಿ ನಾವಿನ್ನು ಬುಧವಾರ ತಾನೆ ಒಂದು ಡ್ಯಾನ್ಸ್ ಮಾಡೋಣ.
ಮಾಡೋಣ ನಮ್ಮೂರ್ನ ನಾನೊಬ್ನೇ ಜಾಣ ನಮ್ಮೂರ್ನ ನಾನೊಬ್ನೇ ಜಾಣ ನನ್ ಹಾಡು ಅಂದ್ರೆ ಎಲ್ಲರಿಗೂ ಪ್ರಾಣ ನಾ ಹಾಡೋಕೆ ಬಾಯ್ ಬಿಟ್ಟೆ ಬಾಯ್ ಮುಚ್ಚು ಕತ್ತೆ ಹಾಡೋಕೆ ಬಾಯ್ ಬಿಟ್ರೆ ಸಲ್ಸಲ್ಲೆ ಹೊರಡುತ್ತೆ ಸಪ್ತ ಮರದ ಬಾಣ ನಮ್ಮೂರ್ನ ನಾನೊಬ್ನೇ ಜಾಣ ಇವನ್ನೆಲ್ಲ ಕುರುಡೆ ಪುರಾಣ ಹಾಡಂದ್ರೆ ಹಾರುತ್ತೆ ಪ್ರಾಣ ಇವನ್ ಹಾಡೋಕೆ ಬಾಯ್ ಬಿಟ್ರೆ ಎದುರುಕೊಂಡು ಓಡುತ್ತೆ ನಮ್ಮೂರ ಕೋಣ ಇವನ್ನೆಲ್ಲ ಕುರುಡೆ ಪುರಾಣ ನಮ್ಮೂರ್ನ ನಾನೊಬ್ನೇ ಜಾಣ ಕುತೂಹಲ ಮಟ್ಟೆ ನಾನು ಓದ್ಕೊತೀನಿ ಕಣ ನಿಮ್ಮ ಅಪ್ಪನ ಮನೆ ಗಂಟೆ ಏನಾರು ಹೋದ್ರೆ ನಿಮ್ಮ ಅಪ್ಪನ ಮನೆ ಗಂಟೆ ಏನಾರು ಹೋಗುತ್ತಾ ಅಪ್ಪ ಗಿಪ್ಪ ಅಂದ್ರೆ ನೋಡು ಬಾರಿಸ್ಬಿಡ್ತೀನಿ ಅಪ್ಪ ಗಿಪ್ಪ ಅಂದ್ರೆ ನೋಡು ತಟ್ಬಿಡ್ತೀನಿ ತಟ್ಟ ನೋಡೋಣ ನೋಡೋಣ ಯಾಕೆ ನೋಡ್ತಿಲ್ಲ ಅಡಿ ಅಲ್ಲ ಅದಕ್ಕೆ ನೀವ್ ಯಾಕ್ರಿ ಹೊಡಿ ಅಂದ್ರೆ ಹಿಂಗೆ ತಮಾಷೆ ಕೊಡಿ ಅಂದ್ರೆ ನಿಜವಾಗ್ಲೂ ಹೊಡ್ಬಿಟ್ಟ ಅವ್ನು ತಮಾಷೆ ಹೊಡಿ ಅಂದ್ರೆ ನಿಜವಾಗ್ಲೂ ಹೊಡಿಯೋನಯ್ಯ ನನಗೆ ನಮ್ಗೆ ಬೇಡ ಅದ್ ಸರಿ ಮೊಟ್ಟೆ ತಗೊಂಡು ಹೋಗ್ದೆ ಇಬ್ರು ಏನ್ ಮಾಡ್ತಿದ್ದೀರಿ ಇಲ್ಲಿ ನೋಡಿ ಸ್ವಾಮಿ ಹಾ ಹೊಟ್ಟೆನ ಹಾ ನಾನು ಒಪ್ಕೊಂಡು ಹೋಗೋಣ ಅಂತ ಹಾ ಇವ್ನು ಬೇಡ ಅಂತ ಅಲ್ಲ ಸ್ವಾಮಿ ನಾನೇ ಒಪ್ಕೊ ಹೋಗೋಣ ನೀವೇ ತೀರ್ಮಾನ ಹೇಳಿ ಓಹೋ ಈಗ ನಾನೇ ತೀರ್ಮಾನ ಮಾಡ್ಬೇಕಾ ಸರಿ ಬನ್ನಿ ಇಬ್ರು ಕುತ್ಕೊಳ್ಳಿ ಈಗ ನಾನು ತೀರ್ಮಾನ ಮಾಡಿ ಅಂತ ಹೇಳಿದ್ದಕ್ಕೆ ಒಂದು ತೀರ್ಮಾನ ಮಾಡ್ತೀನಿ ನಿಮ್ಮ ಜೀವನದಲ್ಲಿ ನೀವು ಮಾಡುವಂತ ಘನಂಧಾರಿ ಕೆಲಸ ಬುದ್ಧಿವಂತೆ ಕೆಲಸ ಇದ್ರೆ ಹೇಳಿ ನಾನು ಫಸ್ಟ್ ಹೇಳ್ತೀನಿ ನಾನು ಆಯ್ತಾ ನೀವ್ ನೋಡಿ ಸ್ವಾಮಿ ಒಂದ್ಸಲ ಒಂದ್ ಜೊತೆ ಚಪ್ಪಲಿ ತಗೊಂಡೆ ಅದ್ರ ಸೈಜು ಚಿಕ್ಕದಾಗ್ಬಿಡ್ತು ಅಂತ ನಾನೇನ್ ಮಾಡ್ದೆ ಗೊತ್ತಾ ಏನ್ ಮಾಡ್ದೆ ಆ ಚಪ್ಪಲಿ ಸೈಜ್ಗೆ ನನ್ ಕಾಲ ಕತ್ತರಿಸ್ಬಿಟ್ಟೆ ಅಲ್ಲ ಇನ್ನಂತ ಬುದ್ಧಿವಂತಿ ನೀನೇನು ಘನಂಧಾರಿ ಕೆಲಸ ಮಾಡಿದ್ದೆ ಅಂತ ನಮಾಶ್ರಮದಲ್ಲಿ ಒಂದ್ಸಲ ಫುಲ್ಲು ತಿನ್ನೆಗಳು ಕಾಟ ನಾನೇನ್ ಮಾಡ್ದೆ ಗೊತ್ತಾ ಬೆಂಕಿ ಹಚ್ಚಿ ಆಶ್ರಮ ಫುಲ್ಲು ಬೆಂಕಿ ಹಚ್ಕೊಂಡು ಬಂದ್ಬಿಟ್ಟೆ ಸರಿಯಾಗಿ ಮಾಡ್ದೆ ಅಲ್ವಾ ತಿಂಗಳೇ ಸತ್ತೋಗಿರುತ್ತೆ ಬಿಡು ಸರಿ ಈಗ ಇಬ್ರು ಸರಿಸಮಾನವಾಗಿ ಬುದ್ಧಿವಂತರಿದ್ದೀರಿ ಒಬ್ರನ್ನ ಮೇಲೆ ಕೆತ್ತಂಗಿಲ್ಲ ಇನ್ನೊಬ್ರನ್ನ ಕೆಳಗೆ ಇಳಿಸಂಗಿಲ್ಲ ಹಂಗಾಗಿ ನೀವಿಬ್ರು ಬುದ್ಧಿವಂತ್ರೆ ಈಗ ಒಂದ್ ಕೆಲಸ ಮಾಡಿ ಅಲ್ಲಿ ನೋಡಿ ಅಲ್ಲಿ 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 ದೂರದಲ್ಲಿ ಅಲ್ಲೇ ಅಲ್ಲೇ ಜೂಳು ಜೂಳು ನೀನು ಅರಿತಾ ಇದೆಯಲ್ಲ ಬೆಳ್ಳಗೆ ಬೆಳ್ಬೇಡ ಅಲ್ಲಿ ಗಂಟ ನೀನ್ ಹೊತ್ಕೊಂಡೋಗು ಆಮೇಲೆ ಇವ್ನು ಕೊಟ್ಬಿಡು ಆಯ್ತಾ ಅಲ್ಲ ತೀರ್ಮಾನ ಕೊಡ್ತಿ ಇನ್ನು ಇವಳೇ ನಮ್ ಗುರುಗಳು ಇಲ್ಲ ಖಾಲಿ ಅಯ್ಯ ಬೇಡ ಸರಿ ಹೌದಲ್ಲ ಹುಷಾರು ಕಂಡ್ರಯ್ಯ ಜೋಪಾನ ಮೊಟ್ಟೆ ಹೊಡೆದು ಬಿಟ್ಟದು ಹುಷಾರು ಕಣ ಬಾಳ ಗೊತ್ತು ಆಗಾಗ ಬರ್ತಾ ಇರಿ ಆಯ್ತಾ ಅಲ್ಲ ಪ್ರಪಂಚದಲ್ಲಿ ಇಂಥ ಮುಟ್ಟಾಡ್ರು ಎಲ್ಲಾದ್ರೂ ಇರ್ತಾರ ಅಂತ ಕುಂಬಳಕಾಯಿಗೆ ಕುದುರೆ ಹೊಟ್ಟೆ ಅಂತ ದುಡ್ಡು ಕೊಟ್ಟು ಹೋದ್ರು ನನಗೆ ಕಮಾಯಿ ಆಯ್ತು ಆದ್ರೂ ಇವ್ರೇ ಹಿಂಗಿರ್ಬೇಕಾದ್ರೆ ಇವ್ರು ಹೆಂಗಿರ್ಬೇಡ ಇನ್ನೊಂದು ಆಶ್ರಮಕ್ಕೆ ಬರೋ ಭಕ್ತರು ಯೋಚನೆ ನಾನೇನ್ ಹೇಳ ಮೊಟ್ಟೆ ಹೊತ್ಕೊಂಡು ಹೋಗ್ತಾ ಇದ್ವಾ ಮಲಕ್ ಕೊಂಬೆ
ಯಾಕೆ ಮೊಟ್ಟೆ ಬಿದ್ದು ಹೊಡೆದಾಯ್ತು. ಆಮೇಲೆ ಆ ಮೊಟ್ಟೆ ಒಳಗಿಂದ ಒಂದ್ ಮರಿ ಬಂತು, ಹೊಡ್ದು 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 ಹಾಳಾಯ್ತು. ಓಡಾಯ್ತಾ? ಅಲ್ಲ ಅಷ್ಟು ಓಡ ಮರಿ ಬಿಟ್ಬಿಟ್ಟು ಇನ್ನ ನಿಂತಿದ್ರೆ ಅಲ್ಲಿ ಓಡಿ ಅದೆಲ್ಲೋದು ಬೀಳಲ್ಲ. ನಡಿ ಹೋಗೋಣ ನಡಿ. ಅಯ್ಯಪ್ಪ ಎಲ್ಲೋ ಇವರು ಮೊಟ್ಟೆನ ಹೊತ್ಕೊಂಡು ಹೋಗ್ಬೇಕಾದ್ರೆ ಕೊಂಪೆ ಸಾಕಿ ಆ ಮೊಟ್ಟೆ ಬಿದ್ದೋಗಿದೆ. ಅದಕ್ಕೆ ಪೊದೆ ಬಿದ್ದ ಮೊರ ಚಂಗನೆ ಹಾರಿಬೇಕು. ಅದನ್ನೇ ಅವರು ಕುದುರೆ ಮರಿ ಅನ್ಕೊಂಡು ಬಂದವ್ರೆ. ಸಾಧ್ಯ ಇಲ್ಲೇ ಮೊಟ್ಟೆ ಹೊಡೆದಿದ್ದು ಒಳ್ಳೇದಾಯ್ತು. ಇಲ್ಲ ಅಂತಿದ್ರೆ ಅವ್ರು ಅಲ್ಲಿ ಪಂಚಾಯತಿ ಸೇರ್ಸಿದ್ರೆ ನೀವೆಲ್ಲ ನಾನು ಮುಖಕ್ಕೂ ಇದೆ ಬಿಡ್ತಾ ಇದ್ರ. ಸಾಧ್ಯ ಅವ್ರಿವತ್ತು ಊರ್ ತಲುಪಲ್ಲ, ಮರ ಇವ್ರ ಕೈ ಸಿಗಲ್ಲ, ನನಗೆ ಕೆಟ್ಟ ಬರಲ್ಲ. ಗೆಳೆಯ ಎಂದು ನಿಜವಲ್ಲ. ಗುರುಗಳೇ ಗುರುಗಳೇ, ಯಾಕೆ ಗುರುಗಳೇ ಸೆಪ್ಪಗಿದ್ದೀರಾ? ಗುರುಗಳೇ ತಿನ್ನಿ ಗುರುಗಳೇ. ನನಗ್ ಬೇಡ ಕಣ್ರು. ಅಯ್ಯೋ ತಿನ್ನಿ ಗುರುಗಳೇ. ಬೇಡ ಕಣ. ಬೇಡವಾ ಗುರುಗಳೇ? ನಮ್ ಊಟನೇ ಸೇರಲ್ಲ. ನನ್ನ ತಂಗಿ ಮಗ ತೀರ್ಕೊಬಿಟ್ಟಿದ್ದಾನೆ ಕಣ್ರು. ನಿಮ್ ತಂಗಿಗೆ ಮದ್ವೆ ಆಗಿತ್ತ? ದಡ್ಡ ಮದ್ವೆ ಆಗದೆ ಮಕ್ಕಳಾಗುತ್ತೇನೋ? ಎಷ್ಟು ಜನ ಇಬ್ರು ಇದ್ರು ಕಣೋ, ಅದ್ರಲ್ಲಿ ಒಬ್ಬ ತೀರ್ಕೊಬಿಟ್ಟ, ನಿಂದೆ ಅಷ್ಟೇ. ಗುರುಗಳೇ ನಿಮ್ ತಂಗಿಗೆ ಮದ್ವೆ ಆಗಿತ್ತಾ? ಮದ್ವೆ ಆಗದೆ ಮಕ್ಕಳಾಗುತ್ತೇನೋ ದಡ್ಡ ಎಷ್ಟು ಸತಿ ಕೇಳ್ತೀರ? ಹಾಗಾದ್ರೆ ಗಂಡನು ಇದ್ದ ಗುರುಗಳೇ? ನಮುವೆ ಇಂಥ ಶಿಕ್ಷಣ ಪಡೆದ್ಮೇಲೆ ದಡ್ಡ ನೀನು ಒಂದ್ ಮದ್ವೆ ಆಗೋ, ನಿಂಗೂ ಎಲ್ಲ ಗೊತ್ತಾಗುತ್ತೆ. ನನಗೂ ಮದ್ವೆ ಆಗೋಕೆ ಇಷ್ಟ, ಆದ್ರೆ ಎಣ್ಣೆ ಸಿಗ್ತಾ ಇಲ್ವಲ್ಲ ಗುರುಗಳೇ. ನಾನು ಇಲ್ವೇನೋ ನಿಮ್ ಗುರುಗಳು? ಒಳ್ಳೆ ಹುಡುಗಿನ ಇಲ್ಲೇ ಯಾವ್ದಾರ ಒಂದು ಹುಡುಕೊಡ್ತಿದ್ದ. ಗುರುಗಳೇ ಗುರುಗಳೇ ಗುರುಗಳೇ, ಇಲ್ಲಿರೋರು ನನ್ನ ಸಂಬಂಧಿಕರಾಗಿರ್ಬೇಕಲ್ವ ಗುರುಗಳೇ? ಮದ್ವೆ ಆದ್ಮೇಲೆ ಸಂಬಂಧಿ ಆಗ್ತಾರೆ ಬಿಡೋ. ಅದೇನ್ ಮಾಡ್ತಾರೆ ಗುರುಗಳೇ? ನಮ್ಮ ಅಜ್ಜಿ ನಮ್ಮ ತಾತನ ಕಟ್ಕೊಂಡಿದ್ದ, ನಮ್ಮಪ್ಪ ನಮ್ಮ ಅಮ್ಮನ ಮದ್ವೆ ಆಗಿದ್ದ, ಇನ್ನು ನಮ್ಮ ಅಣ್ಣ ನಮ್ಮ ಅಕ್ಕನೇ ಮದ್ವೆ ಆಗಿದ್ದ, ನಮ್ಮ ತಂಗಿ ನಮ್ಮ ಬಾವಿನ ಮದ್ವೆ ಆಗ್ಬಿಟ್ಟಿದ್ದ ಗುರುಗಳೇ. ಎಷ್ಟು ಚೆನ್ನಾಗಿತ್ತು ಅಂತೀರ ಮಲ್ಲಿ. ಕಿವಿಗೆ ಮೇಲ್ ಮಾಡ್ಕೊಂಡು ಓಟು 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 ಹೋಗಿದ್ದು ಅಲ್ಲ ಕೆರೆ ಪೊದೆ ಎಲ್ಲ ಕಡೆ ನಮ್ಗೆ ಒಳ್ಳೇದ್ ಮಾಡ್ಬೇಕು ಅಂತಾನೆ ಆ ಮಟ್ಟನ ಹೊಡಿಸಿದಾರೆ ಅನ್ಸುತ್ತೆ. ಅದ್ ಹೆಂಗ್ ಒಳ್ಳೇದಾಯ್ತು ಗುರುಗಳೇ? ಅಲ್ಲ ಗುಣ, ಈಗ ಆ ಮರಿ ಇಷ್ಟು ಚಿಕ್ಕ ಇದ್ದಾಗಲೇ ಅಷ್ಟು ಫಾಸ್ಟ್ ಓಡುತ್ತೆ ಅಂದ್ರೆ ಇನ್ನು ದೊಡ್ಡ ಆದ್ಮೇಲೆ ಇನ್ನು ಎಷ್ಟು ಫಾಸ್ಟ್ ಓಡಬೇಡ ಅಲ್ವೇ? ಅದಕ್ಕೆ ಆ ದೇವರು ಹೊಡ್ಸಿದ್ದಾರೆ. ಅಲ್ಲ ನಾವೆಲ್ಲಾದ್ರೂ ಅದ್ರ ಮೇಲೆ ಕೂತಿದ್ರೆ ಏನ್ ಕತೆ ಆಗ್ತಿತ್ತು ನಮ್ದು. ಅದಕ್ಕೆ ಆಯ್ತು. ಈಗ ನೀವು ಆಶ್ರಮದಲ್ಲೇ ಇರಿ. ಹೇಗೆ ನಾನು ಇವ್ರೊಬ್ಬರನ್ನ ಪಂಡಿತರ ಹತ್ರ ಕರ್ಕೊಂಡು ಹೋಗಿ ಮತ್ತೆ ಹಾಕ್ಸ್ಕೊಂಡು ಬರ್ತೀನಿ. ಆಶ್ರಮಕ್ಕೆ ಯಾರಾದ್ರೂ ಬಂದ್ರೆ ಕೂಡಿಸಿ ಉಪಚಾರ ಮಾಡ್ಬೇಕು. ತಿಳಿತೆ? ಅಲ್ವಾ ಮರಿ ಹೋದ್ರೆ ಹೋಗ್ತಿತ್ತು, ಬಟ್ಟಿ ನುಗ್ಗೋದು ಏನೋ ಬಂದಿತ್ತು. ನಡೆದೆ ತಿಂತಿದ್ದೆ ಸುಬ್ಬ. ಲೋ ಸುಬ್ಬ, ನಾನಿ ಕಣ ಸುಬ್ಬ ಅಲ್ಲ. ಅಯ್ಯೋ ತಿಂತಾ ಇದ್ದೆ ಮರ್ತಾ ಬಿಟ್ಟೆ. ಹೌದಾ? ಆ ವೆಂಕಸಿಂಗ್ ಕುದುರೆ ಮೊಟ್ಟೆ ತರ್ತೀನಿ ಅಂತ ಜಂಬ ಕೊಚ್ಕೊಂಡ್ ಹೋದ್ರು. ಈಗ ಮೈ ಕೈ ಎಲ್ಲ ಬರ್ಸ್ಕೊಂಡ್ ಬಂದವ್ರೆ. ಅವ್ರಿಗೆ ಹಿಂಗೆ ಆಗ್ಬೇಕಿತ್ತು. ಹೌದು, ಈಗ ನಾವು ಗುರುಗಳ ಹತ್ರ ಹೊಡಿಬೇಡ್ವೋ ಶಪಾಶ ಹಿಂಗಂತಾರೆ ಗುರುಗಳು. ಯಾಕೆ ಅಷ್ಟು ಗೊತ್ತಿಲ್ಲ. ಬಾಯಿಲಿ ಉಪ್ಪು ಯಾರಾದ್ರೂ ದೊಡ್ಡವ್ರು ಬಂದಾಗ ತಗೊಂಡು ನೀರ್ ಹಾಕ್ಬೇಕು, ತಿನ್ನಕ್ಕೆ ಏನಾದ್ರೂ ಕೊಡ್ಬೇಕು. ಬಂದ್ರೆ ಮಲಗಿಸ್ಬೇಕು ಕಣ. ನೀನಲ್ಲ, ಅವರಲ್ಲಿ ಯಾರಾದ್ರೂ ಬಂದವ್ರು ಮಲಗಿಸ್ಬೇಕು.
ನಾಣಿ ಯಾರೋ ಇದು ಯಾರೋ ಭಕ್ತರು ಅನ್ಸುತ್ತೆ ಕಣೋ, ಉಚ್ಚರ್ಸೋಣ. ಇಲ್ಲ ಕಣೋ, ದೊಡ್ಡ ಮನುಷ್ಯ ಇರ್ಬೇಕು. ಹಾ ಹೌದು, ಮಾತಾಡ್ಸೋಣ ಬಾ. ರೀ ಸ್ವಾಮಿ, ಹೆಂಗ್ ಸುಡ್ತೀರಾ? ಈ BP ಇಂದ ಸುಡ್ತೀರಾ? ಹೇಗಾಗುತ್ತೆ? ಆಗೋದೇ ಇಲ್ಲ. ಏನು ಪಿಸ್ತೂಲು ಸುಟ್ಟ ಅಂದ್ರೆ ನಾಣಿ ಅವ್ರು ಯಾರಾದ್ರೂ ಆಗಿರ್ಲಿ, ದೊಡ್ಡ ಮನುಷ್ಯರು ಕಣೋ, ಅವ್ರಿಗೆ ಗುರುಗಳು ಹೇಳ್ದಂಗೆ ಉಚ್ಚರಿಸ್ಬೇಕು. ಸ್ವಾಮಿ, ಯಾಕೆ ನಿಮ್ಮಿಬ್ರಿಗೂ ಕಣ್ ಕಾಣಿಸಲ್ವಾ? ಲೋ ಸುಬ್ಬ, ಬೀಳೋ ಕಾಲಿ ಏನೋ ನೋಡ್ತಿದ್ಯಾ? ಬಿಡೋಣ ಕಣೋ ಈಗ. ಹಾ. ಸ್ವಾಮಿ ಸ್ವಾಮಿ, ಸ್ವಾಮಿ, ಬರ್ರಿ ಕುತ್ಕೋ. ಗುರುಗಳು ಹೇಳಿದಾರೆ ಉಚ್ಚರಿಸ್ಬೇಕು ಅಂತ, ಇಲ್ಲ ಅಂದ್ರೆ ನಮ್ ಸುಮ್ನೆ ಬಿಡ್ತಾರಾ? ಬಿಡಲ್ಲ. ನೀವು ಕುತ್ಕೋಬೇಕು, ನಾವು ಕೊಡೋದನ್ನ ಸ್ವೀಕರಿಸ್ಬೇಕು. ಲೋ ಸುಬಾ, ಹೋಗು ತಿನ್ನಕ್ ತಗೋಬಾ. ನಿಮ್ ಗುರುಗಳು ಆಶ್ರಮದಲ್ಲಿ ಇಲ್ಲ? ಇದಾರೆ, ಆದ್ರೆ ಕುದುರೆ ಮೊಟ್ಟೆ ತರಕ್ ಹೋಗಿದ್ದಾರೆ. ಕುದುರೆ ಮೊಟ್ಟೆ ಇಡುತ್ತೆ, ಇಷ್ಟು ದೊಡ್ಡ ಮೊಟ್ಟೆ ಇಡುತ್ತೆ. ಕೇಳಿ ಇವ್ರನ್ನ ಯಾರನ್ನಾದ್ರೂ ಇಡಲ್ವಾ ಮೊಟ್ಟೆ? ಗುರುಗಳು ಹಾಗಾದ್ರೆ ಅವ್ರು ಮತ್ತೆ ಬರಲ್ಲ? ನಾನೇ ಏನಂತಂದೆ, ಅವ್ರಿಗೆ ಇಷ್ಟ ಆಗುತ್ತೆ ಊಟದ ಪಾಯಸ ಕೋಡ್ಬಳೆ ಎಲ್ಲ ರೆಡಿ ಮಾಡ್ಕೊಂಡ್ ಬಂದೆ. ಸ್ವಾಮಿ, ನೀವು ಸ್ವೀಕರಿಸಲೇಬೇಕು. ಏನೋ ನೋಡ್ತಿದ್ಯಾ ಒಂದು ಕಾಲ್ನ? ಎಡಗಾಲ ಹೊತ್ತು ನಾನು ಹೊತ್ತೀನಿ, ನೀನು ಹೊತ್ತ ಮೊದ್ಲು. ನನಗೆ ಸೇವೆ ಸಾಕು. ಸಾಕಂತೆ ಬಿಡ. ನಿಮ್ಮ ಆಶ್ರಮದಲ್ಲಿ ಚಿನ್ನ ಬೆಳ್ಳಿ ಒಡವೆ ಎಲ್ಲಾದ್ರೂ ಇದೆಯೋ? ಹಾ, ತುಂಬಾ ಇದೆ. ನಮ್ ಗುರುಜಿಗಳು ತುಂಬಾ ಇಟ್ಟಿದ್ದಾರೆ. ಮತ್ತೆ ಹಣ? ಹಣ ಹಣನೂ ಇದೆ, ಎಲ್ಲಿದೆ? ಬೇಕಾದಷ್ಟಿದೆ. ಹೌದಾ? ಮತ್ತೆ ಬಂದ್ರ ತೋರಿಸ್ರ? ನಾನ್ ತೋರಿಸ್ತೀನಿ ನೋಡು ಸುಮ್ಮ. ನಾನ್ ತೋರಿಸ್ತೇನೆ. ನೀನ್ ತಿನ್ನೋ ಬಿಟ್ರೆ ಬೇರೆ ಏನು ಬರಲ್ಲ, ನಾನೇ ತೋರಿಸ್ತೀನಿ. ತಿನ್ನಕ್ಕೆ ಬರಲ್ಲ. ಈಗ ಎಲ್ಲಿದೆ ಅಂತ ಹೇಳ್ರಪ್ಪ, ನಾನೇ ಹೋಗಿ ನೋಡ್ಕೊತೀನಿ. ಅಲ್ಲಿ ದೂರದಲ್ಲಿ ಬ್ಯಾನರ್ ಇಂದ ಪೆಟ್ಟಿಗೆ ಇದೆ ಅಲ್ಲ, ಹಾ ಬ್ಯಾನರ್ ಇಂದೆ ಅಲ್ಲೇ ಇಟ್ಟಿದ್ದಾರೆ ನಮ್ ಗುರುಗಳು. ಚಿನ್ನ ಬೆಳ್ಳಿ ಒಡವೆ ಎಲ್ಲ ಬಚ್ಚಿಟ್ಟಿದ್ದಾರೆ. ಹಣ ಅಲ್ಲಿ ನಿಂತಿದಾರಲ್ಲ 4 ಜನ, ಅವ್ರ ಜೊತೆಲಿರೋ ಸಣ್ಣ ಪೆಟ್ಟಿಗೆಯಲ್ಲಿದೆ. ಹೌದು. ನೋಡ್ಕೊ ಬಂದ್ಬಿಡ್ತೀನಿ, ಆಯ್ತಾ? ನೀವು ಬಂದ್ರೆ ಮತ್ತೆ ನಾನು 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 ಅಂತ ಕಿತ್ತಾಡ್ತಾರೆ. ನಾನು ಹೋಗಿ ನೋಡಿ ಬರ್ತೀನಿ. ಅಲ್ಲಿವರೆಗೂ ಹೆಸರು ಬಿಡಬಾರ್ದು, ಬಿಟ್ರೆ ಪಿಸ್ತೂಲು ಗೊತ್ತಲ್ಲ, ದೃಶ್ಯ. ಲೋ ನಾಣಿ, ಇವ್ರು ಯಾರೋ ದೊಡ್ಡ ಮನುಷ್ಯರು ಅಂತಾರೆ. ಎಲ್ಲ ತುಂಬಿಕೊಳ್ತಾವ್ರೆ. ಯಾರಿರ್ಬೋದು ಇವರು? ಅಯ್ಯೋ ದಡ್ಡ, ಅವ್ರು ಏನ್ ಹೇಳಿದ್ದು, ಸೈಲೆಂಟ್ ಆಗಿರ್ಬೇಕು. ಹೌದಾ? ಆದ್ರೂ ನನ್ಗೆ ಯಾಕೋ ಅನುಮಾನ. ನಾಣಿ, ಹೋಗು ದಾರ ತಗೋಬಾ. ಇವ್ರು ಯಾಕೋ ಕಳ್ಳ ಅನ್ಸುತ್ತೆ ಕಣೋ, ಹಿಡ್ದಾಕ್ಬಿಡೋಣ. ಹೋಗು ತಗೋಬಾ. ಬೇಡ. ಸ್ವಾಮಿ, ತಾವು ಕಳ್ಳರೋ ಭಕ್ತರು?
ಮತ್ತೆ ಎಲ್ಲ ಬ್ಯಾಗಲ್ಲೆಲ್ಲ ಏನ್ ಇಟ್ಕೊಂಡಿದ್ದೀರಾ ನೀವೆಲ್ಲ ಅಷ್ಟು ದೊಡ್ಡ ಭಕ್ತರಾದ್ರೆ? ನಾವು ಬಿಡಲ್ಲ ನಾನು ಬಿಡಲ್ಲ. ಗಂಡನು ಸಾಮಾನ್ಯಗಳ್ಳ ಅನ್ಕೊಂಡ್ರೇನು, ನಾನ್ ಯಾರು ಗೊತ್ತಾ, ಜಗತ್ತಿನಲ್ಲಿ ಕಳ್ಳ. ಇದುವರೆಗೂ ಈ ಪ್ರಪಂಚದಲ್ಲಿ ಯಾವ ನನ್ನ ಮಗನೂ ನಾನು ಹಿಡಿಯಕ್ಕಾಗಿಲ್ಲ ಅಂತೀನಿ. ಏನೋ ಇಂಥ ಕೆಲಸ ಮಾಡ್ಬಿಟ್ಟೆ, ಹೊಟ್ಟೆ ರಾತ್ರಿ ಬೆಳಗ್ಗೆ ಮಾತ್ರ ತಗೋಬೇಕು. ಹೊಟ್ಟೆ ಹೊತ್ತು ಮಾತ್ರ ಊಟ ಮಾಡ್ಬೇಕು. ಕಟ್ಕೊಂಡ್ ನಿಂತ್ಕೊತಾರನ್ರಲ್ಲಿ ಯಾರೋ ಬಂದಿದ್ರು ಕಂಡ್ರ ಅನ್ಸುತ್ತೆ, ಎಲ್ಲ ತಗೊಂಡು ಹಿಂಗ್ ಕಂಟ ಕೂತು ಹೊಂಟೋದ್ರು ಗುರುಗಳೇ. ನೋಡ್ತಾ ಇದೆ ಗರೆಗಳೇ. ಸುಕುಂ ಹೊಟ್ಟೆ ಹಸುವಂತೆ ಗುರುಗಳೇ. ಅಕ್ಕ ಬಿಟ್ರು ಏನಾದ್ರು ಹೋಗಿದ್ಯಾ ನೋಡ್ಕೊಂಡ್ರು. ಅಷ್ಟು ಗೊತ್ತಾಗಲ್ಲ ಹೊಟ್ಟೆಗೆ ಏನಾರ ತಿಂತೀರಿ? ತುಂಬಾ ಹಸುವಾಗಿದೆ, ಏನ್ ಕೊಟ್ರು ತಿಂತೀವಿ ಗುರುಗಳೇ. ಯಾವಾಗ ನೋಡಿದ್ರು ತಿನ್ನೋದ್ರಲ್ಲೇ ಇರ್ತೀರಲ್ವ, ಒಂದು ಕೆಲಸ ಮಾಡಲ್ಲ ಗಂಡು ಪಿಂಡಿಗಳು. ಅಯ್ಯೋ ರಾಮ ಅಮ್ಮ ಬಂದ್ರಲ್ವ? ಒಳಗಡೆ ಹಣ ಒಳಗೆ ಏನೂ ಇಲ್ಲ ಗುರುಗಳೇ. ಗುರುಗಳೇ, ಅವ್ನು ಯಾರೋ ದೊಡ್ಡ ಕಳ್ಳನೇ ಅನ್ಸುತ್ತೆ. ಹಣ ಹೊಡೆದ ಜೊತೆ ಜಂಡೂನು ಕತ್ಕೊಂಡು ಹೋಗ್ಬಿಟ್ರೆ. ಹಣ ಕಾಸು ಹೋದ್ರೆ ಹೋಗ್ಲಿ ಕಣ್ರು. ಅಲ್ಲ, ನನ್ನ ಚಿನ್ನದಂತ ಶಿಷ್ಯರು ನಿಮ್ಮಲ್ಲಿ ಯಾರು ತಗೊಂಡು ಹೋಗ್ಬಿಟ್ರೆ ನಾನು ಬದುಕ್ತೀನಲ್ರು. ನಮ್ಮ ಆಶ್ರಮದಲ್ಲಿ ಒಟ್ಟು ಎಷ್ಟು ಜನ ಇದೀವಿ ಗುರುಗಳೇ? ಮೊನ್ನೆ ವೋಟ್ ಕೇಳಕ್ಕೆ ಅಂತ ಬಂದಿಲ್ಲಲ್ಲ, ಅವರು ನಾವು 5 ಜನ ಇದೀವಿ ಅಂತ ಕೊಟ್ಟೋದ್ರು. ಬನ್ನಿ ಎಲ್ಲ ಸಾಲಾಗಿ ಇಟ್ಕೊಳ್ಳಿ, ಲೆಕ್ಕ ಮಾಡೋಣ ಆಯ್ತಾ? ನಾನು ಅಂದ್ರೆ ಸಂಖ್ಯೆ ಅಂದ್ರೆ ನಾನು 1 2 3 4 5 ಇವನಲ್ಲ, ನಮ್ಮ ಒಬ್ಬ ಶಿಷ್ಯನ ಹೊಡ್ಕೊ ಹೋಗ್ಬಿಟ್ಟಿದ್ದಾರೆ ಕಣ್ರು. 4 ಜನ ಇದೀವಲ್ರು, ಏನು ಮಾಡೋದು? ಬರಲ್ಲ, ನಾನು ಲೆಕ್ಕ ಹಾಕ್ತೀನಿ ಬನ್ನಿ. ಗುರುಗಳೇ 5 ಇಲ್ಲ ಗುರುಗಳೇ. ಕಳ್ಳ 5 ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನೇ ನೀನೊಂದ್ಸಲ ಲೆಕ್ಕ ಹಾಕು. ನಮ್ ಇನ್ನೊಬ್ಬ ಸ್ನೇಹಿತ ನಾವು ಅಡ್ಕೊಂಡು ಹೋಗ್ಬಿಟ್ಟ. ಆಗಲ್ಲ ಬಾರೋ ನೀನು ಅಂತಂದು ಏನು ಅವ್ರ ಹೆಂಡತಿ ಮುಂಡೆ ಆಗ ನಮ್ ಇನ್ನೊಂದು ಗುರು ಇಬ್ಬರು ಹಾಕೊಂಡು ಹೋಗ್ಬಿಟ್ಟವನೆ. ತಿನ್ನೋಗಿದ್ದೆ ಹೆಂಗೋ ಬೇಗ 1 2 3 4 1 2 3 4 5 ಇಲ್ಲ 5 ಇಲ್ಲ ಮಿತ್ರ ಎಲ್ಲ ಮಿತ್ರ
ಹೋಗ್ಬಿಟ್ಟು ಅಲ್ಲೆಲ್ಲ ಹೊರಗಡೆ ಹುಡುಕು. ಗುರುಗಳೇ ಗುರುಗಳೇ ಎಲ್ಲೂ ಇಲ್ಲ ಗುರುಗಳೇ. ಗುರುಗಳೇ ಇಲ್ಲೂ ಇಲ್ಲ. ಗುರುಗಳೇ ಇದ್ರಲ್ಲೂ ಇಲ್ಲ. ಗುರುಗಳೇ ಇಲ್ಲೂ ಇಲ್ಲ. ಗುರುಗಳೇ ಇವ್ರ ಕೈ ಸ್ಪರ್ಶ ಆಗ್ತಾನೆ ಇಲ್ಲ, ಮೂನೇ ಆಗ್ತಿಲ್ಲ. ಮಾಡ್ತಾ ಇದೆಯಲ್ಲ. ಏನು ಕೈ ಕಳ್ಳಾಡ್ತಾ ಇದ್ದೆ? ಅಯ್ಯಯ್ಯೋ ಬಿದ್ದೋಯ್ತು ಕಾಲು ತಾಯಿ. ಗುರುಗಳು ಈ ಕಾಲ ಅಲ್ಲಾಡ್ತಾನೆ ಇಲ್ಲ. ನೋಡು. ಮೂಗು ಆಡ್ತಿಲ್ಲ, ಗಾಳಿನೇ ಹೋಗ್ತಿಲ್ಲ. ಬರೋದವರಿಗೆ ಶಬ್ದದ ಗೊತ್ತಿಲ್ಲ ಅಂತಂದ್ರೆ ಪ್ರಾಣ ಹೋಗೋ ತರ ಇದೆಯೋ, ಎಲ್ಲ ಲಾಕ್ ಮಾಡ್ಕೊಂಡ್ರು, ಪ್ರಾಣ ಹೋಗ್ಬಾರ್ದು. ನಾನು ಕತ್ತಿಡಿತೀನಿ. ನಂಗೆ ಮೂಗು. ಪ್ರಾಣ ನೀತಿರಲ್ರಿ, ಬರ್ತಿರ್ತಾರೆ ನಮ್ಗೆ. ನಮ್ಮಂತ ಚಿಕ್ಕದಿನ ಬಂದ್ಬಿಟ್ಟು ಈ ಜನ್ಮಕ್ಕೆ ಅಲ್ಲ ನಾನಂತೂ ತಿಂತೀನಿ, ಹೊಟ್ಟೆ ಆಗಿತ್ತಾ ಇದೆ. ಬೇಗ ಕೊಡಬೇಡ. ಏನೋ ಸತ್ತಿಲ್ಲ, ಹೆಂಗ ಸಾಯದು? ತಿಂದ್ಬಿಟ್ಟು ಸತ್ತಾ ಇದ್ದೀರಿ. ನಮ್ಮ ಫ್ರೆಂಡ್ಸ್ಗೂ ತಗೊಂಡು ಮತ್ತೆ ನಾನೇನ್ ಮಾಡಿ ಧನ್ಯವಾದಗಳು. ಇಲ್ಲಿವರೆಗೂ ಗುರು ಶಿಷ್ಯರು ಅನ್ನೋ ಅದ್ಭುತವಾದ ನಾಟಕವನ್ನು ನೋಡಿದ್ದೀರಿ. ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನೀವೇ ಚಪ್ಪಾಳೆ ತಡ್ಕೋಬೇಕು. ದಯವಿಟ್ಟು ನಮ್ಮ ಕಲಾವಿದರಿಗೂ ಒಂದು ಚಪ್ಪಾಳೆ. ನಿಮ್ಮ ಪ್ರೋತ್ಸಾಹ ಹೀಗೆ ನಮ್ಮ ಕಲಾವಿದರ ಮೇಲೆ ಇದೆ. ಈ ಗಣೇಶನ ಆಶೀರ್ವಾದ ನಮಗೆ ನಿಮಗೆ ಎಲ್ಲರಿಗೂ ಇರಲಿ. ಗಣೇಶನ ಎದುರುಗಡೆ ನಮಗೆ ನಾಟಕ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಈ ಗಣೇಶ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ.
ಮುಖ್ಯವಾಗಿ ನಾವು ಇವತ್ತು ನಿನ್ನೆ ನೀವು ನಾಟಕಗಳಲ್ಲಿ ಅಭಿನಯ ಮಾಡಿ ಕಿರುಚಿತ್ರಗಳಲ್ಲಿ ಅಭಿನಯ ಮಾಡಿ ಮುಂದೆ ನಟ ಆಗ್ಬೇಕು ಅನ್ನೋ ಒಂದು ಉತ್ಸಾಹದಿಂದ ತಾನು ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಗೆಳೆಯ ನವೀನ್ ದಯವಿಟ್ಟು ವೇದಿಕೆಗೆ ಬರಬೇಕು. ನಾವು ಇವತ್ತು ಈ ಗಣೇಶನ ಎದುರುಗಡೆ ಈ ತರ ಪ್ರದರ್ಶನ ಮಾಡೋದಕ್ಕೆ ಮುಖ್ಯ ಕಾರಣ ನಮ್ಮ ಗೆಳೆಯ ನವೀನ್ ಅವರ ಒಂದು ಸಂಪರ್ಕದ ಮೂಲಕ ನಾವು ಇವತ್ತು ಇಲ್ಲಿ ಈ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ನವೀನ್ ಅವ್ರ ಜೊತೆಗೆ ನಮಗೆ ತುಂಬಾ ಜನ ಇಲ್ಲಿ ಸಹಕಾರ ನೀಡಿದ್ದಾರೆ. ನಮ್ಮ ಅಣ್ಣವರಾಗಿರ್ಬೋದು, ಅವ್ರ ಜೊತೆ ಇರತಕ್ಕಂಥ ಗೆಳೆಯರಾಗಿರ್ಬೋದು, ಎಲ್ಲರೂ ಸಹ ನಮಗೆ ಸಹಕಾರ ನೀಡಿದ್ದಾರೆ. ನಿನ್ನೆನೂ ಸಹ ನೀವು ಬಂದು ನಮಗೆ ಈ ಕಾರ್ಯಕ್ರಮವನ್ನು ನೋಡಿ ಪ್ರೋತ್ಸಾಹ ನೀಡಿದಿರಿ. ಇವತ್ತು ಸಹ ಬಂದು ನಮಗೆ ಸಹಕಾರ ನೀಡಿದ್ರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ನಮ್ಮ ಈ ಸಂಘದ ಎಲ್ಲರೂ ನಮ್ಮ ಸದಸ್ಯರು ಬಂದು ಒಂದು ಫೋಟೋಕ್ಕೆ ಭಾಗಿಯಾಗಬೇಕಂತ ಕೇಳ್ಕೊಳ್ತಿದ್ದೀನಿ. ಅವ್ರು ಬರೋದಕ್ಕಿಂತ ಮುಂಚೆ ಕಲಾವಿದರ ಪರಿಚಯ ಎಲ್ಲ ಅವ್ರು ಮಾಡ್ಕೊಳ್ತಾರೆ. ದಯವಿಟ್ಟು ನಿಮ್ಮ ಹಾಗೂ ಕಳ್ಳನ ಪಾತ್ರದಲ್ಲಿ ಮತ್ತು ನಿರ್ದೇಶನದಲ್ಲಿ ಪೂರ್ಣಿಮಾ ಪವಾರ್, ಸುಬ್ಬರ ಪಾತ್ರದಲ್ಲಿ ಸಂಜಯ್ ಶೆಟ್ಟಿ, ನಾಯಿಯ ಪಾತ್ರದಲ್ಲಿ ಶಶಿಕುಮಾರ್, ವೆಂಕಟ ಪಾತ್ರದಲ್ಲಿ ನಂದನ್, ಸೀನಾ ಪಾತ್ರದಲ್ಲಿ ಶ್ರೀ ಶೆಟ್ಟಿ, ಗುರೂಜಿ ಪಾತ್ರದಲ್ಲಿ ಕಾರ್ತಿಕ್ ಗೌಡ ಶಿವಗೌಡ. ಚಪ್ಪಾಳೆ. ಹಾಗೆ ನಮ್ಮ ನವೀನ್ ಅವರ ಒಂದು ಸಂಪರ್ಕದಿಂದಲೇ ನಾವು ಇವತ್ತು ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ನಾವೆಲ್ಲ ನಾಟಕಗಳು ಓಪನ್ ಥಿಯೇಟರ್ ಅಲ್ಲಿ ಮಾಡಿದ್ದು ಕಡಿಮೆ, ಆದ್ರೆ ಇದೊಂದು ನಮಗೆ ಒಂದು ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಇಂಡೋರ್ ಆಡಿಟೋರಿಯಂಗಳಲ್ಲಿ ಮಾಡಿರ್ತಕ್ಕಂಥವ್ರು ನಮಗೊಂದು ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ನಿಮ್ಮ ಈ ಸಹಕಾರ ಹೀಗೆ ಇರಲಿ. ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಇಲ್ಲಿದ್ದ ಎಲ್ಲ ಪದಾಧಿಕಾರಿಗಳಿಗೂ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೇವೆ. ಬಂಧುಗಳೇ, ಮೊನ್ನೆ ನಡೆದಿರ್ತಕ್ಕಂಥ ಇಲ್ಲಿಯ ಕಾಂಪಿಟೇಷನ್ ಅಂದ್ರೆ ಕೆಲವು ಸ್ಪರ್ಧೆಗಳು ನಡೆದಿತ್ತು. ಆ ಸ್ಪರ್ಧೆಗಳ ಬಹುಮಾನ ವಿತರಣೆ ಈಗ ನಡೀಲಿಕ್ಕಿದೆ. ತಾವೆಲ್ಲರೂ ಕೂತ್ಕೊಂಡು ಈ ಬಹುಮಾನ ಕಾರ್ಯಕ್ರಮವನ್ನು ನೋಡಿ ತಾವು ಬಹುಮಾನವನ್ನು ಪಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.